ಸರ್ ನಮಸ್ತೆ. ನಮಸ್ಕಾರ ನೀವನವರೇ. ಸರ್ ನಿಮ್ಮ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ. ಸುಮಾರು ಇಲ್ಲಿ ನೀವು ಪ್ರಾಣಿ ಪಕ್ಷಿಗಳು ಜಾಸ್ತಿ ನೀವು ಪ್ರಿಯರು. ಆದ್ದರಿಂದ ಎಲ್ಲ ಥರದ್ದು ಗೋತಳಿ ನಮ್ಮ ಕರ್ನಾಟಕ ಗೋತಳಿನ ತುಂಬ ಇಷ್ಟಪಟ್ಟು ಗೋತಳಿ ಉಳಿಸ್ತಾ ಇದ್ದೀರಾ. ಮತ್ತು ನೀವೇನೇನು ಪ್ರಾಣಿ ಪಕ್ಷಿಗಳನ್ನೇನೇನು ಸಾಕಿದ್ದೀರಾ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ನಿಮ್ಮ ಬಗ್ಗೆನೂ ಒಂದು ಸ್ವಲ್ಪ ತಿಳಿಸ್ಕೊಡಿ. ನಿಮ್ಮ ಪರಿಚಯ ಒಂದು ಸ್ವಲ್ಪ ಮಾಡಿಕೊಡಿ ಸರ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡ್ಯಾನಿಯಲ್ ಅಂತ. ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು, ಮುದಗಾನಕುಂಟೆ ಚಿಕ್ಕಗಂಗಸುಂದರ ಅಂತ. ಇದು ನಮ್ಮದು ಹಳ್ಳಿ ಕಾರು, ನಮ್ಮ ದೇಶೀಯ ತಳಿ ಏನೋ. ಇದನ್ನ ಸಾಕಿದವರು ನಾವೆಲ್ಲ ರೈತರು. ಇದರಿಂದ ಇದನ್ನ ಸಾಕಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ನಂಬಿಕೆ. ಹೌದೌದು ಸರ್. ಇದು ಎಷ್ಟಲ್ಲಿದೆ, ಎಲ್ಲಿಂದ ತಗೊಂಬಂದ್ರಿ ಸರ್ ನೀವು? ಇದು ಇನ್ನ ಹಲ್ಲು ಹಾಕಿಲ್ಲ. ಇದು ಬಡವನಹಳ್ಳಿಯಿಂದ ತಂದಿದ್ದು. ಬಡವನಹಳ್ಳಿ ಜಾತ್ರೆಯಿಂದ ತಂದಿದ್ದು. ಹೌದಾ? ಎಷ್ಟಾಯ್ತು ಸರ್ ಇದು ನಿಮ್ಗೆ? ಇದು 80,000 ಏನೋ ಆಗಿದೆ. 80,000 ಆಗಿದೆ. 78. ನಿಮ್ಮ ಹೊಲದಲ್ಲಿ ಗೈಮೆ ಮಾಡೋದಕ್ಕೋಸ್ಕರ ಯಾವುದೇ ಟ್ರಾಕ್ಟರ್ ಹಿಡ್ದಂತೆ ಈ ಹಸುಗಳಲ್ಲೇ ಗೈಮೆ ಮಾಡ್ಬೇಕು ಅಂತ, ಸಮಗ್ರ ಕೃಷಿ ಮಾಡ್ಬೇಕು ಅಂತ ಈ ಎತ್ತುಗಳನ್ನ ತಗೊಂಡ್ಬಂದಿದ್ದೀವಿ. ಯಾವುದೇ ಟ್ರಾಕ್ಟರ್ ಅಲ್ಲಿ ಉಳಿಸಬಾರ್ದು. ಈಗಿನ ಕಾಲದಲ್ಲಿ ಎಲ್ಲ ಟ್ರಾಕ್ಟರ್ ಬಂದಿದೆ, ಟ್ರಾಕ್ಟರ್ ಅಲ್ಲಿ ಗೈಮೆ ಮಾಡ್ತಾರೆ. ಆತರ ಯಾವ್ದಕ್ಕೂ ನೀವು ಇಲ್ಲಿ ಅವಶ್ಯಕ ನಾನು ನೋಡ್ತಾ ಇದ್ದೀನಿ, ಆತರ ಯಾವ್ದು ನೀವು ಇಟ್ಟಿಲ್ಲ. ಇದೆ ಇಲ್ಲಿ ಯಾವ್ದೇ ಮಾಡಿದ್ರು ಆರ್ಗ್ಯಾನಿಕ್ ಮುಖಾಂತರನೇ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಹೌದಾ? ಇದೊಂಥರ ಶ್ರೇಷ್ಠ. ಇದು ಎಲ್ಲ ಇಟ್ಕೊಂಡ್ರೆ ತಾತಂದ್ರ ಮುತ್ತಾತರಿಂದ ಸಂಪ್ರದಾಯ ಬೆಳ್ಕೊಂಡ್ ಬಂದಿರ, ಅದನ್ನ ನಾವು ಮುಂದಕ್ಕೆ ತಗೊಬೇಕು. ಹೌದಾ? ಸರಿ ಸರಿ ಸರ್. ಇದು ಒಂದ್ ಜೊತೆ ಇಟ್ಕೊಂಡಿದ್ದೀರಾ ಗೇಮೆ ಮಾಡೋದಕ್ಕೋಸ್ಕರ ನಿಮ್ ಜಮೀನಲ್ಲಿ. ಟೋಟಲ್ ಎಷ್ಟು ಎಕರೆ ಇದೆ ಸರ್ ನಿಮ್ಮ? ಇದು 3 ಎಕರೆ ಇದೆ. 3 ಎಕರೆ ಫ್ಲಾಟ್ ಇದೆ. ಇದ್ರಲ್ಲೆಲ್ಲ ನೀವು ನಿಮ್ಮ ಮನೆಗೆ ಏನ್ ಬೇಕು ತರಕಾರಿ ಅದೆಲ್ಲ ಆರ್ಗ್ಯಾನಿಕ್ ಅಲ್ಲಿ ಬೆಳ್ಕೊಂತೀರಾ? ಮತ್ತೆ ಇಲ್ಲಿ ಈ ಪ್ರಾಣಿ ಪಕ್ಷಿ ಸಾಕಿದ್ದೀರಾ? ಹಾಗೆ ಬಂದ್ರೆ ಇದು ನಮ್ಮ ಕರ್ನಾಟಕದ ತಳಿ ಸರ್, ಹಳ್ಳಿ ಕಾರ್ ಬಂದ್ಬಿಟ್ಟು ಇದನ್ನ ಸಾಕಿದ್ದೀರಾ. ಹಾಗೆ ಬಂದ್ರೆ ಇದು ಸರ್, ಇದ್ರ ಬಗ್ಗೆ ಏನ್ ವಿಶೇಷ? ಇದ್ರ ಬಗ್ಗೆ ಏನಂದ್ರೆ ನಮ್ಮ ಮಲ್ನಾಡ್ ಗಿಡ್ಡ ಹತ್ರಕ್ಕೆ ಹೋಗಿ ಸರ್. ಇದು ನಮ್ಮ ಮಲ್ನಾಡ್ ಗಿಡ್ಡ. ಇದು ಏನೋ ಭಾರಿ ಒಳ್ಳೆ ಹಸ. ಇದು ಕರ ಬಿಟ್ಟಿದೆ. ಇದ್ರದ್ದು ಹಾಲು ಹೆಂಗಂದ್ರೆ ಒಂಥರ ಅಮೃತ ಇದ್ದಂಗೆ. ಮತ್ತೆ ನಮ್ ದೇಶೀಯ ತಳಿ. ಹೌದಾ? ನಮ್ ಸ್ಟೇಟ್ದು ಮೈನ್ ನಮ್ ಕರ್ನಾಟಕ ತಳಿ ಒಳ್ಳೆ ತಳಿ. ಎಷ್ಟು ಹಾಲು ಬರುತ್ತೆ ಸರ್ ಇದ್ರ? ಹಾಲ್ ಬಗ್ಗೆ ಏನೇನು ವಿಶೇಷತೆಗಳು? ಇದ್ರ ಹಾಲಿಂದ ಏನೇನು ವಿಶೇಷತೆ ಅನ್ನೋದಕ್ಕಿಂತ ಇದಕ್ಕಿಂತ ಹಾಲು ಉತ್ಪತ್ತಿ ಮಾಡಿ ಮಾರೋದಂತ ಆಗೋದಿಲ್ಲ. ಆ ಹಾಲು ಮನೆಗಿರೋದಕ್ಕೆ ನಡೀತದೆ. 1-1.5 ಲೀಟರ್ ಒಂದ್ ಟೈಮ್ ಕರೀತದೆ. ನಾವು ಅರ್ಧ ಲೀಟರ್ ಕರೆದು ಕರುಗ್ ಬಿಡ್ಬಿಡ್ತೀವಿ. ಹೌದಾ? ಏನಂದ್ರೆ ಅದಿದ್ರೆ ನಮ್ಗೆ ಒಂಥರ ಸಂತೋಷನ ಮಾತು. ಈ ಮಲ್ನಾಡ್ ಗಿಡ್ಡ ಇದೆ. ಇದು ಅದ್ರ ಕರುನ ಸರ್? ಇದು ಅದ್ರದ್ದು ಕರು. ಇದು ಎಷ್ಟು ತಿಂಗಳಾಯ್ತು ಸರ್ ಇದು ಕರು ಹಾಕಿ? 4 ತಿಂಗಳು. ಬೆಳಿಗ್ಗೆ ಮತ್ತೆ ಸಂಜೆ ಎಷ್ಟು ಕೊಡುತ್ತೆ? ಬೆಳಿಗ್ಗೆ ಎಷ್ಟು ಕೊಡುತ್ತೆ ಸರ್ ಹಾಲು? 1ರಿಂದ 1.5 ಲೀಟರ್ ಒಂದ್ ಹೊತ್ತಿಗೆ ಹೇಳಿ, 2.5-3 ಲೀಟರ್ ಒಂದ್ ದಿವಸಕ್ಕೆ ಕೊಡ್ಬೋದು. ಅದರಿಂದ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಏನಿಲ್ಲ. ಮನೆ ಮಗುಗೆ ಹಾಲು, ಮೊಸರು, ತುಪ್ಪ ಅದಕ್ಕೋಸ್ಕರ ಅಷ್ಟೇ. ಆದಷ್ಟು ಶ್ರೇಷ್ಠವಾದ ಹಾಲು ಎಲ್ಲೂ ಇಲ್ಲ. ಹೌದೌದು. ಇವಾಗ ಹೊರಗಡೆ ಹೋದ್ರೆ ಸರ್ ಅದ್ರ ಹಾಲು 1 ಲೀಟರ್ 100ರಿಂದ 110 ರೂಪಾಯಿ, 120 ರೂಪಾಯಿ ಮಾರ್ತಾ ಇದ್ದಾರೆ. ಇಂಥ ಸಣ್ಣ ಹಸು ಇಟ್ಕೊಂಡ್ರೆ ನೀವು ರೈತರಿಗೆ ಏನ್ ತಿಳಿಸ್ತೀರಿ ಸರ್? ಈ ತರ ಹಸು ಒಂದು ಸಿಂಪಲ್ ಆಗಿ ಇದು ಒಂದು ಮನೆ HF ಜರ್ಸಿ ಸಾಕ್ತಾರಲ್ಲ ಅಂತವ್ರಿಗೆ ಮನೆಗೆ ಒಂದು ಹಸು ಇರ್ಬೇಕು ಅಂತಾರಲ್ಲ. HF ಜರ್ಸಿ ಅನ್ನೋದು ಅದು ಹಾಲು ಉತ್ಪಾದನೆ ಮಾಡಿ ಡೈರಿಗೆ ಹಾಕೋದು, ಅದು ಕಮರ್ಷಿಯಲ್. ಹೌದು. ಇದು ಎಲ್ಲ ನಮ್ಮ ಮನೆಗಾಗ್ಲಿ ಆರೋಗ್ಯಕರವಾದ ಇದರಲ್ಲಿ ನಾವು ಏನ್ ಮಾಡ್ಬೇಕು, ಬೆಳೆಸ್ಕೊಬೇಕು, ಚೆನ್ನಾಗಿರ್ಬೇಕು. ಆರೋಗ್ಯ ಇದು ಮುಖ್ಯ. ಮತ್ತೆ ಒಂದು ಸಂತೋಷ. ನಮ್ಮ ದೇಶ ತಳಿಗಳು ನಮ್ಮ ಹತ್ರ ಇದೆಯಲ್ಲ, ನಮ್ಮ ಕರ್ನಾಟಕದ ನಮ್ಮ ಹತ್ರ ಇದೆಯಲ್ಲ, ಭಾರಿ ಸಂತೋಷ ಅದು. ಹೌದೌದು ಸರ್. ಯಾವ್ದೋ ಬೇರೆ ತಳಿ ತಂದ್ಬಿಟ್ಟು ಸಾಕೋದ್ರ ಬದಲು ನಮ್ಮ ರಾಜ್ಯದ ತಳಿ ಉಳ್ಸೋದ್ ಬೆಟರ್. ಖಂಡಿತ. ಹೌದೌದು. ನಾವ್ ಎಲ್ಲೆಲ್ಲ ಹೋಗ್ತೀವಿ ಸರ್, ಇಲ್ಲಿಂದ ಪಂಜಾಬ್, ಹರಿಯಾಣ ಅಲ್ಲೆಲ್ಲ ಹೋಗ್ಬಿಟ್ಟು ಗಿರ್ರು ಅದು ಇದು ತಗೊಂಡ್ಬರ್ತೀವಿ. ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಲ್ನಾಡ್ ಗಿಡ್ಡ ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ನಿಲ್ಲಿಸ್ತೀವಲ್ಲ ಸರ್, ಅಷ್ಟು ಜಾಗ ಇದ್ರೆ ಸಾಕು, ಇದನ್ನ ಮೇಂಟೈನ್ ಮಾಡ್ಬಿಡ್ಬೋದು. ಖಂಡಿತ. ಮೇಂಟೆನೆನ್ಸ್ ತುಂಬಾ ಕಮ್ಮಿ ಅಂತೀರಾ? ಹೌದು, ಭಾರಿ ಕಮ್ಮಿ ಇದು. ಏನ್ ಮೇಂಟೆನೆನ್ಸ್ ಅನ್ನೋದಿಲ್ಲ, ಮನೆ ಮಗು ಇದ್ದಂಗೆ. ಸರ್ ಬೆಳಿಗ್ಗೆ ಎಷ್ಟು ಬರುತ್ತೆ ಹಾಲು, ಸಂಜೆ ಎಷ್ಟು ಬರುತ್ತೆ? ಬೆಳಗ್ಗೆ 1ರಿಂದ 1.5, ಸಾಯಂಕಾಲ ಸೇಮ್ 1ರಿಂದ 1.5. ಹೌದಾ? ನಾವೇನು ಅರ್ಧ ಲೀಟರ್ ಕರುಗ್ ಬಿಡ್ಬಿಡ್ತೀವಿ. ಸರಿ ಸರ್. ಇದು ನಿಮ್ ಫಾರಂ ಅಲ್ಲಿ ಇಟ್ಕೊಂಡಿದ್ದೀರಾ? ಹಾಗೆ ಬಂದ್ರೆ ಇದು ಇದೆ ಎಲ್ಲ. ಇದು ಒಂದು ಎಮ್ಮೆ ಕರುನಲ್ಲಿ ಎಲ್ಲ ಕುಯ್ಯಕಂತ ಹೋಗಿದ್ದು. ಬೇಡ, ಚೆನ್ನಾಗಿರ್ಲಿ ಅಂದ್ಬಿಟ್ಟು ಇದನ್ನ ಹಿಡ್ಕೊಂಡು ಸಣ್ಣ ಕರು ಹಿಡ್ಕೊಂಡ್ ಬಂದಿದ್ರಿ ನೀವು? ಒಂದು 6 ತಿಂಗಳಾಯ್ತು ತಗೊಂಡ್ಬಂದು. ನೋಡಿ ಸರ್, ನಿಮ್ಮ ಹತ್ರ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದೆ. ಹೌದೌದು.
ಎಷ್ಟು ತಿಂಗಳಾಯ್ತು ಸರ್ ನಿಮ್ಮ ಜಾಗಕ್ಕೆ ಬಂದ್ಬಿಟ್ಟು 1 ವರ್ಷ ಆಯ್ತಾ? ಇದು ಸುಮಾರು ಒಂದು 7 ತಿಂಗಳಾಗಿದೆ. 7 ತಿಂಗಳಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಅದು ಕಸಾಯಿಖಾನೆಗೆ ಹೋಗೋದನ್ನ ತಂದ್ಬಿಟ್ಟು ಉಳಿಸ್ಬಿಟ್ಟು ನೀವು ನಿಮ್ಮ ಫಾರಮ್ ಅಲ್ಲಿ ಸಾಕೊಂಡಿರೋದು. ಇವೆಲ್ಲ ನಮ್ದು HF ಗಳದು ಕರುಗಳು. ಇದೆಲ್ಲ 4 ಕರುಗಳು ಇದೆ. ಅಲ್ಲಿ ನೀವು ಹಸುಗಳು ಸಾಕೊಡ್ತೀರಾ? ಇಲ್ಲಿ ಕರುಗಳೆಲ್ಲ ಇದೆ ಹಸುಗಳದು. ಬನ್ನಿ ಸರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿ. ಇದಕ್ಕೆ ಮತ್ತೆ ಸ್ನೇಹಿತರೆ, ಇದಕ್ಕೆ ಯಾವ್ದಕ್ಕೂ ಮೂಗ್ಜಿಂಬ್ರ ಕುಚ್ಚೋದಾಗ್ಲಿ ಮೂಗರಾಣಿ ಕುಚ್ಚೋದಾಗ್ಲಿ ಯಾವ್ದು ಇರೋದಿಲ್ಲ. ಏನು ಸರ್ ಅದೇನು ಸ್ಪೆಷಲ್? ಎಲ್ಲರೂ ಬೇರೆಯವರೆಲ್ಲ ಆತರ ಮಾಡ್ತಾರೆ, ನೀವು ನಿಮ್ಮ ಫಾರಮ್ ಅಲ್ಲಿ ಆತರ ಮಾಡಿಲ್ವಲ್ಲ, ಅದೇನು ಅದು ವಿಶೇಷ ಅಂತ? ಅದಕ್ಕೆ ನೋವಾದ್ರೆ ಅದಕ್ಕೆ ನೋವೇನೆ. ಅದು ಮೂಗು ಅನ್ನೋದು ಸೂಕ್ಷ್ಮ ಜಾಗ. ಹೌದೌದು. ಅದು ಸುಮ್ನೆ ನಮ್ಮ ಮಾತು ಕೇಳಿ ಅಂತ ಒಂದು ಭ್ರಮೆ ಅದು. ಹೌದೌದು. ಈಗೆಲ್ಲ ನಮ್ಮ ಮಾತುಗಳು ಆರಾಮಾಗಿ ಕೇಳ್ತೈತೆ. ಯಾವ್ದಕ್ಕೆ ಈ ಸಣ್ಣದಂತಲ್ಲ, ದೊಡ್ಡದಕ್ಕೂ ಯಾವ್ದಕ್ಕೂ ಮೂಗ್ದಾರ ಇರೋ. ಹೌದಾ? ಹೌದೌದು. ಬನ್ನಿ ತೋರಿಸಿ. ನಡೀರಿ ಸರ್. ಸರ್ ಇವೆಲ್ಲ ನಿಮ್ಮ ಹಸುಗಳು? ಹೌದೌದು. ದೇಸಿ ಹಸು ಜೊತೆ ಇದನ್ನು ಮಾಡ್ಕೊಂಡಿದ್ದೀರಿ ನೀವು? ಇದು ಹೈನುಗಾರಿಕೆ ಕಮರ್ಷಿಯಲ್ ಬೇಸಿಸ್. ಹೌದಾ ಸರ್? ಇವು ಟೋಟಲ್ ನಿಮ್ಮ ಹತ್ರ ಎಷ್ಟು ಹಸುಗಳಿದಾವೆ? ಎಲ್ಲ HF ಏನಾ? ಎಲ್ಲ HF ಗಳೇ. 6 ಹಸುಗಳಿದೆ. ಈ ತರ 6 ಹಸುಗಳು ಸಾಕೊಂಡಿದ್ದೀರಾ? ಹೌದೌದು. ಇದರಲ್ಲಿ ಹಾಲು, ಇದರಲ್ಲಿ ಏನು ದುಡ್ಡು ಯಾವ ತರ ಸಂಪಾದನೆ ಇದೆಯಾ? ಬೆಳಗ್ಗೆ ಒಂದು 35 ಲೀಟರ್ ಈಗ ಸದ್ಯಕ್ಕೆ ಹಾಕ್ತಾ ಇದೀವಿ. ಸಾಯಂಕಾಲ ಒಂದು 30-35 ಲೀಟರ್ ಹಾಕ್ತಾ ಇದೀವಿ. ಸ್ಟಾರ್ಟಿಂಗ್ ಜಾಸ್ತಿ ಹಾಕ್ತಾ ಇದ್ವಿ. ಈಗ ಆಗೋಯ್ತು ಎಲ್ಲ ತುಂಬು ಫಲ ಇದೆ. ಫಲ ಪ್ಲಸ್ ಹಾಲು ಕರಿತಾ ಐತೆ ಈಗ. ಓಕೆ. ಸೊ ಸ್ಟಾರ್ಟಿಂಗ್ ಅದು ಈದಾಗ ಒಂದು 3 ತಿಂಗಳು ಚೆನ್ನಾಗಿ ಕರೀತದೆ. ಸೊ ಆಗ ಒಂದು 50-60 ಲೀಟರ್ ಗಂಟೆ ಹಾಕಿದುಂಟು ಒಂದೊತ್ತಿಗೆ. ಈಗ ಅದೆಲ್ಲ ಕಮ್ಮಿ ಆಗ್ತದಲ್ಲ. ಈಗಲೂ ಏನಿಲ್ಲ, ದಿನಕ್ಕೆ 65ರಿಂದ 70 ಲೀಟರ್ ದಿನಕ್ಕೆ ಹಾಲು ಹೋಗುತ್ತೆ. 6 ಹಸುಗಳಿದಾವೆ. ಹೌದೌದು ಸರ್. ನೀವೆಲ್ಲ ಇಲ್ಲಿ ಲೋಕಲ್ ಅಲ್ಲಿ ತಗೊಂಡಿರೋದು ಎಲ್ಲ ಪಂಜಾಬ್ ಕಡೆ ಪರ್ಚೇಸ್ ಮಾಡ್ಬೇಕು? ಅಲ್ಲ, ಪಂಜಾಬ್ ಕಡೆ ಎಲ್ಲ ಹೋಗಿದ್ವಿ. ಹೋಗ್ಬಿಟ್ಟು ಅಲ್ಲಿಂದ ಬೇರೆ 2 ಹಸು ಮಾತ್ರ ತರಕಾಯ್ತು. ಇದೆಲ್ಲ ಪಂಜಾಬ್ ಇಂದ ಯಾವ್ದು ಸರ್ ತಂದಿರೋದು? ಇದೊಂದು ಮತ್ತೆ ಇದೊಂದು. ಹೌದಾ? ಇದು ಪಂಜಾಬ್ ಇಂದ ತಂದಿರೋದು? 2 ಪಂಜಾಬ್ ಇಂದ. ನೋಡಿ ಸ್ನೇಹಿತರೆ, ಇದು ಮತ್ತೆ ಈ ಹಸುನು ಮತ್ತೆ ಇದು. ಹೌದು. ಸರ್ ನೀವೇನ್ ಹೇಳ್ತೀರಿ ಸರ್? ಅಷ್ಟು ದೂರ ಹೋಗ್ತೀರಾ? ಇವಾಗ ಇಲ್ಲಿಂದ ಪಂಜಾಬ್ ಅಲ್ಲಿವರೆಗೂ ಹೋಗ್ತಾರಲ್ಲ ನಮ್ಮ ಕಡೆ ರೈತರು, ಅವ್ರಿಗೆ ಏನು ನೀವು ಮೆಸೇಜ್ ಕೊಡ್ತೀರಾ? ಸರ್, ಹಳ್ಳ ಇರೋ ತಳಿಗಳು, ಒಳ್ಳೆ ತಳಿಗಳು, ಅವರೆಲ್ಲ ಒಂದು 7 ಜನರೇಷನ್ ಮುಂದೆ ಇದ್ದಾರೆ. ಯಾಕಂದ್ರೆ ನಾವು ಸಣ್ಣದ್ರಿಂದ ಅಲ್ಲೆಲ್ಲ ಓದ್ ಬೆಳೆದಿರೋರು. ನಮ್ಮ ತಂದೆ ತಾಯಿಗಳು ಮಿಲಿಟರಿ ಆಫೀಸರ್ಗಳು. ಸೊ ಅಲ್ಲಿರೋ ಹೈನುಗಾರಿಕೆನೆ ಬೇರೆ. ಅಲ್ಲಿ ಒಂದು ದನ ಸಾಕ್ಬೇಕಾದ್ರೆ ಒಂದು 1,000 ರೂಪಾಯಿ ಬರುತ್ತೆ ಅಂತಾನೆ ಲೆಕ್ಕಾಚಾರ ಅವ್ರು ಹಾಕೋದು. ಒಂದು 10 ದನ ಸಾಕೊಂಡ್ರೆ ಒಂದು 10,000 ತಿಂಗಳು ಬರ್ತದಂತ ಲೆಕ್ಕಾಚಾರಲ್ಲಿ ಇಟ್ಕೊಂಡಿರ್ತಾರೆ. ನಮ್ಮಲ್ಲಿ ಏನಂದ್ರೆ 10 ದನ ಇಕ್ಕಿದ್ರೆ ಒಂದೇ ಸಲ 20,000 30,000 ಬರಬೇಕು ಅನ್ನೋ ಒಂದು ಭ್ರಮೆ. ಅದು ಆಗಲ್ಲ. ಅದಕ್ಕೆ ಎಷ್ಟು ಮಾಡಬೇಕು ಅಷ್ಟು ಮಾಡಿಬಿಟ್ರೆ ಕರೆಕ್ಟಾಗಿ ಲಾಂಗಿವಿಟಿ ಚೆನ್ನಾಗಿರ್ತದೆ. ಅದಕ್ಕೆ ಎಷ್ಟು ನೋಡ್ಬೇಕು ಸವಲತ್ತು ಅಷ್ಟು ನೋಡ್ಬೇಕು. ನೋಡ್ರಿ, ಇದಕ್ಕೆಲ್ಲ ಮೂಗ್ದಾರಗಳು ಅದೆಲ್ಲ ಯಾವ್ದು ಇರಲ್ಲ. ಹೌದೌದು. ಯಾವ್ದೇ ನಿಮ್ಮ ಇಷ್ಟ ಹಸುಗಳು ಸರ್ ನಿಮ್ಮಲ್ಲಿ ಬಂದಿರೋದು? ನಾನು ಟೋಟಲ್ ಒಂದು 10 ಹಸುಗಳು ನೋಡಿದೆ ಅಲ್ಲಿಂದ ಇಲ್ಲಿವರೆಗೂ. ಯಾವ್ದಕ್ಕೂ ಮೂಗ್ದಾರ ಯಾವ್ದಕ್ಕೂ ಹಾಕಿಲ್ಲ. ಮತ್ತೆ ಮೇವು ತಿನ್ನಕ್ ಮಾತ್ರ ಇಲ್ಲಿ ಇವಾಗ ತುಂಬಾ ನೋಡಿ ಸರ್, ಎಲ್ಲೇ ಆಗ್ಲಿ ಒಂದಿಷ್ಟು ನೀಟ್ನೆಸ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೀರಿ ಸರ್. ನೋಡಿ ಸರ್, ಈ ತರ ಮೇಂಟೆನೆನ್ಸ್ ಇದ್ರೆ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ. ಮೇಂಟೆನೆನ್ಸ್ ಚೆನ್ನಾಗಿದೆ ಸರ್. ಇದೇನಾಗುತ್ತೆ ಅಂದ್ರೆ ಇಲ್ಲಿ ಮೇವು ತಿನ್ನಕ್ ಮಾತ್ರ ಸ್ವಲ್ಪ ಕಟ್ಟಾಕ್ತಿವಿ, ಮತ್ತೆ ಎಲ್ಲ ಪ್ಯಾಡಕ್ ಸಿಸ್ಟಮ್ ಬಿಟ್ಬಿಡ್ತೀವಿ. ಇದು ಎಲ್ಲ ಇವಾಗ ಅಲ್ಲಿ ಏನು ಗ್ರೌಂಡ್ ಅಲ್ಲಿ ಇದಾವೆ ಅದೆಲ್ಲ ಇಲ್ಲಿ ಕಟ್ಬಿಡ್ತೀರಾ ನೈಟ್? ಇಲ್ಲ, ಅದಕ್ಕೆ ಸೆಪರೇಟ್, ಕರುಗಳಿಗಂತ ಸೆಪರೇಟ್ ಇದೆ. ಆ ಕಡೆ ಇದೆ. ಇದೆಲ್ಲ ಸರ್ ಇದು ದೊಡ್ಡ ಹಸುಗಳಿಗೆ. ಅಲ್ಲಿ ತ್ಯಾವ ಜಾಸ್ತಿ ಇದ್ರೆ ಇಲ್ಲಿ ಕಟ್ಕೊಡ್ತೀವಿ. ಬದಲಾಯಿಸ್ತಾ ಇದ್ರೆ ಅದು ಕ್ಲೀನ್ ಆಗಿರ್ತದೆ, ತೇವಾಂಶ ಇರೋದಿಲ್ಲ. ಹೌದೌದು. ಮತ್ತೆ ಇಲ್ಲಿ ಗ್ರೌಂಡ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಪ್ಯಾಡಕ್ ಸಿಸ್ಟಮ್. ಬಿಟ್ಬಿಟ್ರೆ ಆರಾಮಾಗಿರ್ತಾರೆ, ಓಡಾಡ್ಕೊಂಡು ಅವ್ರು ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ. ಹೌದಾ? ಈಗ ಹುಲ್ ತಿನ್ನೋ ಟೈಮಲ್ಲಿ ಮಾತ್ರ ಕಟ್ತೀರಾ, ಮತ್ತೆ ಫುಲ್ ಫ್ರೀಡಮ್ ಬಿಟ್ಬಿಡ್ತೀರಾ? ಬಿಟ್ಬಿಡೋದೆ, ಇದರಲ್ಲೆಲ್ಲ ಓಡಾಡ್ಕೊಂಡು ಇರುತ್ತೆ. ಹೌದೌದು. ಈ ತರ ಮೆಥಡ್ ಮಾಡಿದೀರಾ ಸರ್. ಇದ್ರಲ್ಲಿ ಹಾಲ್ ಕರಿಬೇಕು ಅಂದ್ರೆ ಏನು ನೀವೇ ಕರಿತಾ ಇದ್ದೀರಾ, ಇಲ್ಲ ಅಂದ್ರೆ ಏನಾದ್ರು ಮಿಷಿನ್ ಏನಾದ್ರು? ಸರ್, ಇದಕ್ಕೆ 3-in-1 ಅಂತ ಹಾಲಿನ ಮಿಷಿನ್ ಇದು. ಇದು ಲ್ಯಾನ್ಸನ್ ಕಂಪನಿಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಗೊಬಂದಿದ್ದು. ರೇಟಲ್ಲಿ ಕರೆಂಟ್ ಹೋದ್ರೂ ಪೆಟ್ರೋಲ್ ವರ್ಷನ್ ಮೋಟರ್ ಐತೆ. ಕರೆಂಟ್ ಹೋದ್ರು ಚಿಂತೆ ಇಲ್ಲ, ಮತ್ತೆ ಹಸುಗಳು ತೊಳೆಯೋಕ್ಕೂ ಚಿಂತೆ ಇಲ್ಲ. ಸೊ ಅದರಲ್ಲೇ ಎಲ್ಲ ತೊಳ್ಕೊಂಡ್ಬಿಡ್ತೀರಿ. ಹೌದಾ? ಮಿಷಿನ್ ಇಟ್ಕೊಬಿಟ್ಟಿದ್ದೀರಾ? ಇಷ್ಟು ಹಸುಗಳಲ್ಲಿ ಲೇಬರ್ ಇವಾಗ ತುಂಬಾ ಪ್ರಾಬ್ಲಮ್. ಹೌದೌದು. ಆದ್ರಿಂದ ಮಿಷಿನ್ ಅಲ್ಲೇ ಹಾಲು ಕರಿದ್ಬಿಡು. ಹೌದೌದು, ಖಂಡಿತ. ಮತ್ತೆ ಇದೆಲ್ಲ ಫೀಡ್, ಇದೆಲ್ಲ ಶುದ್ಧವಾದಂತ ನೀರು ಕುಡಿಯೋದಕ್ಕಲ್ವಾ ಸರ್ ಇದು? ಹೌದೌದು. ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಸರ್ ಎಲ್ಲ. ಇನ್ನ ಬೇರೆ ಸರ್ ಎಲ್ಲ ಕುರಿ ಸಾಕಾಣಿಕೆನ ಮಾಡ್ತೀರಾ ಅಂತ ಕೇಳ್ಪಟ್ಟೆ, ಅದೊಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಖಂಡಿತ, ಬನ್ನಿ ಸರ್. ಅದು ಬನ್ನಿ.
ಇದೆಲ್ಲ ಕರುಗಳು ಓಡಾಡ್ಕೊಂಡಿರ್ತದೆ. ಹೌದಾ? ಅಲ್ಲಿ ಇವಾಗ ಏನು ನಿಮ್ಮ ಮಲೆನಾಡಿಗಿದ್ದ ಕರು ಆಗ್ಲಿ ಮತ್ತೆ ಈ HF ಜರ್ಸಿ ಕರುಗಳಾಗ್ಲಿ ಅದೆಲ್ಲ ಇಲ್ಲಿ ಒಳಗಡೆ ಇರ್ತದೆ. ಇದ್ರೊಳಗಡೆ ಫ್ರೀಡಮ್ ಆಗಿರ್ತದೆ. ಮಳೆ ಬಂದಾಗ ಅವು ಯಾವ್ದು ಏನಾಗಬಾರ್ದು ಅಂತ ಈ ತರ. ಇದಕ್ಕೆ ಕೆಳಗಡೆ ಎಲ್ಲ ಮಣ್ಣೆ. ಹೌದೌದು. ತುಂಬಾ ಚೆನ್ನಾಗಿ ಮಾಡಿದೀರಿ ಸರ್. ಇದೆಲ್ಲ ಫುಲ್ ಫ್ರೀಡಮ್ ಆಗಿ ಬಿಟ್ಬಿಟ್ಟಿರ್ತಾರೆ, ಎಲ್ಲ ಓಡಾಡ್ಕೊಂಡು ಇರುತ್ತೆ. ತುಂಬಾ ಮೇವು ಹಾಕಿದಾಗ ಮಾತ್ರ ಸ್ವಲ್ಪ ಕಟ್ಟಾಗ್ತೀವಿ, ಬೇರೆ ಟೈಮಲ್ಲಿ ಬಿಟ್ಬಿಟ್ಟು ಫುಲ್ ಫ್ರೀಡಮ್ ಆಗಿ. ಸರ್, ನೀವು ಕುರಿ ಸಾಕಾಣಿಕೆ ಮಾಡೋದು ಕೇಳ್ಪಟ್ಟಿದ್ದೀನಿ. ಈಗ ಕುರಿಗಳಿಲ್ವಲ್ಲ? ಈಗ ಹೋದ ವಾರದಲ್ಲಿ ಬ್ಯಾಚ್ ಕೊಟ್ಟಿದ್ದು ಒಂದು 60 ಕುರಿಗಳು ಕೊಟ್ಟಿದ್ದೀನಿ. ಈಗ ಮತ್ತೆ ಒಂದು 60-70 ತರಬೇಕು. ಈಗ ಸ್ವಲ್ಪ ಕ್ಲೋಸ್ ಮಾಡ್ತೀರಾ? ಮಳೆ ಕಾಲದಿಂದ ಇವಾಗ ಸ್ವಲ್ಪ ಇನ್ನೂ ಒಂದು 2 ವಾರ ಮುಂದಕ್ಕೆ ಹಾಕೋಣ ಅಂತ. ಹೌದಾ? ಇವಾಗ ಒಂದ್ ಸ್ವಲ್ಪ ಮಳೆ ಇರೋದ್ರಿಂದ ಡಿಸೀಸಸ್ ಜಾಸ್ತಿ ಇರ್ತೈತೆ, ಆದ್ರಿಂದ ಒಂದ್ ಸ್ವಲ್ಪ ಮರಿ ತಂದಿಲ್ಲ. ಹಿಂದಿನ ವಾರ ಮರಿ ಕೊಟ್ಟಿದ್ದೀರಾ, ಇನ್ನ ಒಂದ್ 15-20 ದಿವಸ ಆದ್ಮೇಲೆ ಮರಿ ತರ ಪ್ಲಾನಿಂಗ್ ಇದೆ. ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಮಾಡೋದು. ಇಲ್ಲೆಲ್ಲ ಎಷ್ಟು ಮರಿ ಸಾಕಾಣಿಕೆ ಮಾಡ್ತೀರಾ ಸರ್? 100 ಮಾಡ್ಬೋದು, ಆದ್ರೆ 60ರಿಂದ 70 ಮಾಡ್ತೀವಿ. ಇದರಲ್ಲಿ ಎಷ್ಟು ಪಾರ್ಟಿಷನ್ ಮಾಡಿದಿರಿ ಸರ್ ನೀವು? ಪಾರ್ಟಿಷನ್ 2 ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡವು ಈ ಕಡೆ ಹಾಕೊಂಡು ಚಿಕ್ಕವು ಆ ಕಡೆ ಇಟ್ಕೊಂಡು ಈಗ ಮಾಡ್ತೀವಿ. ಎಲ್ಲ ಶೆಡ್ಗಳಿಗೂ ಫ್ಯಾನ್ ಸಿಸ್ಟಮ್, ಎಲ್ಲ ಸಿಸ್ಟಮ್ ಒಳ್ಳೆ ವೆಂಟಿಲೇಷನ್. ಹೌದು ಸರ್, ನಾನ್ ನೋಡ್ತಾ ಇದ್ದೀನಿ ಎಲ್ಲ ಕಡೆ, ಪ್ರತಿಯೊಂದು ಅಲ್ಲಿ ಕರುಯಿಂದ ಹಸುಯಿಂದ ಎಲ್ಲ ನೋಡಿದೀನಿ, ಎಲ್ಲ ಕಡೆ ಫ್ಯಾನ್ ಫಿಟ್ಟಿಂಗ್ ಮಾಡಿದ್ದೀರಾ. ಹೌದು, ವೆಂಟಿಲೇಷನ್ ಚೆನ್ನಾಗಿರ್ಬೇಕು ಅಂತ. ಹೌದು ಸರ್. ಇಲ್ಲಿ ನೋಡಿ, ಇಷ್ಟೆಲ್ಲ ಮಾಡಿದಿರಿ, ಎಲ್ಲೂ ಒಂದಿಷ್ಟು ಸ್ಮೆಲ್ ಕಂಡಿಲ್ಲ ಸರ್ ನಮ್ಗೆ. ಇಲ್ಲ, ಸ್ಮೆಲ್ ಬರೋದಿಲ್ಲ. ಎಲ್ಲ ಮಣ್ಣು ವಾರ ಕ್ಲೀನ್ ಮಾಡಿ ಒಳಕ್ಕೆ ಹಾಕ್ಸ್ಬಿಡ್ತೀವಿ. ಹೌದಾ? ಹೌದು ಸರ್. ಈ ಕುದುರೆ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ನಮ್ಗೆ. ಎಲ್ಲಿಂದ ತಗೊಂಬಂದ್ರಿ, ಏನ್ ಇದ್ರ ವಿಶೇಷತೆ ಏನು? ಇದು ತಮಿಳ್ನಾಡಿಂದ ತಂದಿದ್ದು. ಇದ್ರ ವಿಶೇಷತೆ ಅಂದ್ರೆ ಇದು ನಮ್ಮ ದೇಶದಲ್ಲಿ ಇದನ್ನ ಕಾಟೇವಾಡಿ ಅಂತಾನು ಹೇಳ್ತಾರೆ. ಓಕೆ, ನಮ್ಮ ದೇಶದಲ್ಲಿ ಇಂಗ್ಲಿಷ್ ಬ್ರೀಡ್ ಅಂತೂ ಇಲ್ಲ. ಇದು ರೈಡಿಂಗ್ ಪರ್ಪಸ್ಗೆ ಎಲ್ಲ ಪರ್ಪಸ್ಗೆ ನಡೀತದೆ. ನಾವು ಬೇಜಾರಾದಾಗೆಲ್ಲ ರೈಡಿಂಗ್ ಮಾಡ್ತೀವಿ. ಕುದುರೆ ಇರಲಿ ಅಂತ, ಅದು ಒಂದು ಇರಲಿ ಅಂತ ಬಿಟ್ಟಿದ್ದು ಸರ್. ಇದು ಮೇಲೋ ಫಿಮೇಲ್ ಸರ್? ಇದು ಫಿಮೇಲ್. ಇನ್ನ ಒಂದು 3 ತಿಂಗಳಲ್ಲಿ ಮರಿ ಹಾಕುತ್ತೆ. ಒಳ್ಳೆ ಸ್ಟಡ್ ಇಂದ ಕ್ರಾಸಿಂಗ್ ಮಾಡಿಸಿರೋದು. ಇದು ಬಂದು 1 ವರ್ಷ ಹತ್ತಿರ ಆಯ್ತು. ಹೌದಾ? ನಿಮ್ ಜಾಗಕ್ಕೆ ಬಂದ್ಬಿಟ್ಟು 1 ವರ್ಷ ಆಗಿದೆ. ಹೌದು. ನೋಡಿ ತುಂಬಾ ಇಷ್ಟಪಡುತ್ತೆ ನಿಮ್ಮನ್ನ. ತುಂಬಾ ರೂಢಿ ಅಲ್ವಾ ಸರ್ ನಿಮ್ಗೆ? ನೀವು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ. ಖಂಡಿತ. ಆದ್ರಿಂದ ನೋಡಿ ತುಂಬಾ ಪ್ರೀತಿ ಮಾಡುತ್ತೆ ನಿಮ್ಮನ್ನ. ಏನ ಸರ್, ಮತ್ತೆ ಇದು ಬಂದ್ಬಿಟ್ಟು ಇದು ಯಾವ ಬನ್ನೂರು ಕುರಿ ಅಂತ. ಇದು ಸಂತೋಷಕ್ಕೆ ಓಡಾಡ್ಕೊಂಡಿರ್ಲಿ ಅನ್ಕೊಂಡು ಅದ್ರ ಮಾತ್ರ ತಂದಿದ್ದೀವಿ. 3 ಹೆಣ್ಣು 1 ಗಂಡಿದೆ. ಅದ್ರಲ್ಲಿ 3 ಹೆಣ್ಣು 1 ಗಂಡು ತಂದಿದ್ದೀರಾ? ಅದು ತುಂಬಾ ಚೆನ್ನಾಗಿದೆ ಸರ್. ಕಮರ್ಷಿಯಲ್ ಪರ್ಪಸ್ಗಲ್ಲ, ಅದು ನಮ್ಮ ಮಳವಳ್ಳಿ ಸೈಡ್ ಅಲ್ವಾ, ಮಂಡ್ಯ ಸೈಡು. ಮತ್ತೆ ಊರು ಮಂಡ್ಯನೇ. ಸೊ ಆ ಕಡೆಯಿಂದ ಒಂದು ಇರ್ಲಿ ಅಂತ 4 ಮತ ಇಟ್ಕೊಂಡಿದ್ವಿ. ಮತ್ತೆ ಇದು ಈ ಫೀಲ್ಡ್, ಇಷ್ಟು ಫೀಲ್ಡ್ ಬಿಸಿಲಿಗೆ ಕುರಿಗಳ ಶೆಡ್ ಇಂದ 70 ಕುರಿಗಳು ಇಲ್ಲಿ ಬರುತ್ತೆ. ಇದರಲ್ಲಿ ಏನ್ 70 ಮರಿ ಸಾಕಾಣಿಕೆ ಮಾಡ್ತೀರಾ? ಆ ಮರಿಗಳು ಬೆಳಿಗ್ಗೆ ನೀವು 7 ಗಂಟೆ 8 ಗಂಟೆಗೆ ಬಿಟ್ರೆ ಒಂದು 11 ಗಂಟೆವರೆಗೂ ಒಂದು 3 ಅವರ್ ಬಿಸಿಲಲ್ಲಿ ಇರುತ್ತೆ. 11 ಸಾಯಂಕಾಲವರೆಗೂ ಇರುತ್ತೆ, ಮತ್ತೆ ಅಲ್ಲಿಗೆ ಹೋಗುತ್ತೆ. ಮತ್ತೆ 2 ಕಡೆನೂ ಅದು ವೆಟ್ನೆಸ್ ಅನ್ನೋದು ಇರುತ್ತೆ, ತೇವಾಂಶ ಅನ್ನೋದೇ ಇರಲ್ಲ. ಹೌದೌದು, ಅಲ್ಲಿ ಡ್ರೈ ಆಗುತ್ತೆ, ಮತ್ತೆ ಒಳಗಡೆ ಬಿಟ್ಟು ಇಲ್ಲಿ ಡ್ರೈ ಆಗುತ್ತೆ. ಹೌದೌದು, ಈ ತರ ಮೇಂಟೈನ್ ಮಾಡ್ತಾ ಇದ್ದೀರಾ. ಈ ಬಂಡೂರು ಕುರಿ ಟೋಟಲ್ 4 ಇಟ್ಕೊಂಡಿದ್ದೀವಿ. ಏನು ನಿಮ್ ಶೋಕಿಗೋಸ್ಕರ ಅಂತ ಮಕ್ಕಳ ತರ ಓಡಾಡ್ತಾ ಇರ್ತದೆ. ಇದೆಲ್ಲ ನಮ್ದು ಸೇಲಂ ಕೋಳಿಗಳು, ತಮಿಳ್ನಾಡು ಬ್ರೀಡ್ಗಳು. ಇದು ಅಲ್ಲಿಂದ ಎಲ್ಲ ಮರಿಗಳು ತಂದಿರೋದು. ಸರ್, ಈ ಕೋಳಿಗಳ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳಿ. ಇದೆಲ್ಲ ಸೇಲಂ ಅಲ್ಲಿ ಶೋಗ್ ಹೋಗುತ್ತೆ, ಇಲ್ಲ ಫೈಟಿಂಗ್ ಕೋಳಿಗೆ ಅಂತ ಹೋಗುತ್ತೆ. ಈ ತಳಿಗಳು ಆ ಕಡೆನೆ ಸಿಕ್ಕೋದು. ಸೊ ಅಲ್ಲಿಂದ ತಗೊಬಂದು ಇದು ಒಂಥರ ಖುಷಿಗೆ ಸಾಕಾಳೋದು. ಯಾರಾದ್ರೂ ಬಂದ್ರೆ ಮರಿಗಳು ಕೊಡೋದು. ಈ ತರ ಇದೆ ಸರ್. ಇವೆಲ್ಲ ಫೈಟರ್ ಕೋಳಿಗಳ ಸರ್ ಇವು? ಇದೇನ್ ಸರ್, ಇದು ಏನ್ ಸ್ಪೆಷಲ್? ಇದು ಬಾತ್ಕೋಳಿ ಬೇರೆ ತರ ಕಾಣಿಸ್ತಾ ಇದೆ ನನಗೆ. ಮಾಮೂಲಿ ಬಾತ್ಕೋಳಿಗಿಂತ ಬೇರೆ ರೀತಿ ಇದೆ. ಹೌದು, ಇದು ಬಾತ್ಕೋಳಿಗೆ ಏನು ಸಾಕಿರೋದಂದ್ರೆ ಅಲ್ಲಿ ಕೊಳಚೆ ನೀರುಗಳೆಲ್ಲ ತಿನ್ಕೊಂಡು ಸೊಳ್ಳೆಗಳು ಬರಲ್ಲ, ಸೊಳ್ಳೆ ಉತ್ಪತ್ತಿ ಇರೋದಿಲ್ಲ ಇಲ್ಲಿ. ಸೊ ಹಳ್ಳಿ ಅಲ್ವಾ ನಮ್ದು, ಬಾತ್ಕೋಳಿಗಳು ಸಾಕಿದ್ರೆ ಸೊಳ್ಳೆಗಳು ಇರೋದಿಲ್ಲ ಅನ್ನೋ ಕಾರಣಕ್ಕೆ ಆ ಬಾತ್ಕೋಳಿಗಳು ಸಾಕೊಂಡಿರೋದು. ಹೌದು ಸರ್. ಮತ್ತೆ ಇದ್ರದೆಲ್ಲ ಗೂಡುಗಳು, ಇದಕ್ಕೆಲ್ಲ ಸಪರೇಟ್ ಗೂಡುಗಳು ಮಾಡ್ಬಿಟ್ಟಿದ್ರು. ಎಲ್ಲ ಸಪರೇಟ್ ಗೂಡುಗಳು. ಇವೆಲ್ಲ ಎಲ್ಲಿಂದ ಸರ್ ನೀವು ಮರಿಗಳು ತರಿಸಿದ್ದು? ಎಲ್ಲ ತಮಿಳ್ನಾಡು ಕಡೆಯಿಂದ. ಸೇಲಂ, ಪ್ಯೂರ್ ಸೇಲಂ ಮರಿಗಳು ಇವೆಲ್ಲ. ಹೌದೌದು, ಎಲ್ಲ ಪ್ಯೂರ್ ಬ್ರೀಡ್ ಇದೆ. ಯಾರೇ ಬಂದ್ರು ಮರಿಗಳು ನಿಮ್ಮಲ್ಲಿ ಸಿಗುತ್ತೆ. ಸರಿ ಸರ್. ಇದೆಲ್ಲ ಇವಕ್ಕೆ ಬೋನ್ ಮಾಡಿರೋದು. ನೈಟ್ ಆಗ್ತಿದ್ದಂಗೆ ಇಲ್ಲಿ ಹೋಗ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಈ ತರ ಎಲ್ಲ ಬೋನ್ ಮಾಡಿದ್ದಾರೆ ಅವರು. ಕೆಳಗಡೆ ಎಲ್ಲ ಮೊಟ್ಟೆ ಬಿಡುತ್ತೆ, ಅದನ್ನೆಲ್ಲ ಎತ್ತಿ ಒಂದ್ ಕಡೆ ಇಟ್ಕೋತೀವಿ ಸಾಯಂಕಾಲ ಆದ್ರೆ. ನೋಡಿ ಮೊಟ್ಟೆಗಳಾಗ್ಲಿ.
ಸರ್ ಇದು ನೇಗ್ಲಿಟ್ಟಿದ್ದೀರಲ್ಲ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಬೇಕು ನೀವು. ನೇಗಲು ಇದು ನೋಡಿ ಸರ್, ಈಗಿನ ಕಾಲದಲ್ಲಿ ಅಲ್ಲಿ ನಿಂತ್ಕೊಳ್ಳಿ ಸರ್ ಒಂದ್ ಸ್ವಲ್ಪ. ಈಗಿನ ಕಾಲದಲ್ಲಿ ನೇಗ್ಲು ಸುಮಾರು ಕಡೆ ಎಲ್ಲೂ ನಾವು ಕಾಣೋದೇ ಅಪರೂಪ ಆಗೋಗ್ಬಿಟ್ಟಿದೆ. ರೈತರು ಎಲ್ಲ ಈ ಮಡಿಕೆ ಇದು ಟ್ರಾಕ್ಟರ್ ಬಂದ್ಮೇಲೆ ನೇಗ್ಲು ಅನ್ನೋದೇ ಮರ್ತು ಬಿಟ್ಟಿದ್ದಾರೆ. ಅಂತ ಇದ್ರಲ್ಲಿ ನೀವು ಇಲ್ಲಿ ನೇಗ್ಲು ಇಟ್ಟಿದ್ದೀರಾ ಅಂದ್ರೆ ನೀವು ಏನು ಅಂತ ಇದ್ರ ವಿಶೇಷ ಏನು ಅಂತ ಗೊತ್ತಾಗಿಲ್ಲ. ಅಲ್ಲ, ನೇಗ್ಲು ನಮ್ಮ ದೇಶಕ್ಕೇನು ಹೊಸ್ತೇನಿಲ್ಲ. ಹಳೆ ಕಾಲದಿಂದ ನೇಗಿಲು ಇಲ್ದಿರ ಮನೆ ಇಲ್ಲ ಅಂತಾರೆ. ಹೌದೌದು, ಇಲ್ಲಾಂದ್ರೆ ಊಟ ಸಿಗೋದಿಲ್ಲ. ಹೌದು. ಸೊ ಏನೇ ಟ್ರ್ಯಾಕ್ಟರ್ಗಳು ಬಂದ್ರು ಏನೇ ಮಾಡಿದ್ರು ಕೊನೆ ಫಿನಿಶಿಂಗ್ ಟಚ್ಗೆ ಇದು ನೇಗಿಲು ಬೇಕೇ ಬೇಕು. ಹೌದೌದು. ಸೊ ನೇಗಿಲು ಇದ್ದಿದ್ರೆ ಅದು ಒಂದು ಹಳ್ಳಿ ವಾತಾವರಣದಲ್ಲಿ ಹಳ್ಳಿ ಚೆನ್ನಾಗಿರ್ತದೆ. ಹೌದೌದು, ನೇಗಿಲು ಇರ್ಬೇಕು. ಹೌದೌದು ಸರ್. ಸರ್ ಈ ಪಕ್ಷಿಗಳ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಸರ್. ಈ ಪಕ್ಷಿಗಳೆಲ್ಲ ಒಂಥರ ಆಫ್ರಿಕನ್ಸ್ ಲೋಬರ್ಡ್ಸ್ ಅಂತಾರೆ. ಇದನ್ನ ಸಾಕಿರೋ ಉದ್ದೇಶ ಇದ್ರೊಳಗಡೆ ಸರ್ ಈ ಪಕ್ಷಿಗಳ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಸರ್. ತುಂಬಾ ಇಲ್ಲಿ ನೋಡಿ, ತುಂಬಾ ಮುದ್ದಾಗಿದೆ ಸರ್. ಇದೆಲ್ಲ ಆಫ್ರಿಕನ್ ಲೋಬರ್ಡ್ಸ್ ಅಂತ. ಇದು ನಮ್ಮ ಮನಸ್ಸು ಬೇಜಾರಾದಾಗ ಇದು ನೋಡಿದ್ರೆ ಸಂತೋಷ ಪಡ್ತದೆ. ಈ ಒಂದ್ ಸ್ವಲ್ಪ ಇದೆಲ್ಲ ಕೂಗೋದ್ ಕೇಳಿದ್ರೇನೆ ಒಂದ್ ಸ್ವಲ್ಪ ಮನಸ್ಸು ಇಂಪಾಗ ಅನ್ಸುತ್ತೆ. ಖಂಡಿತ ಇಂಪಾಗಿರ್ತದೆ. ಮತ್ತೆ ಏನಂದ್ರೆ ಇದರಲ್ಲಿ ದುಡ್ಡು ಮಾಡ್ಬೋದು. ಮರಿಗಳು ಬಿಡ್ತಾ ಇರ್ತದೆ, ಬರ್ತಾರೆ, ತಗೊಂಡು ಹೋಗ್ತಾರೆ. ಏನು ಮಾಡಿದ್ರೆ ಇದು ಚೆನ್ನಾಗಿರ್ತದೆ. ಹೌದಾ ಸರ್? ಫ್ರೀಡಮ್ ಆಗಿ ಬಿಟ್ಟು ಇದು ಮಾಡಿ ಎಲ್ಲಾ ತರ ಕಲರ್ಸ್ ಇದಾವೆ ಸರ್ ಇಲ್ಲಿ. ಹೌದೌದು, ತುಂಬಾ ತರ ಕಲರ್ಸ್ ನೋಡಿ, ಎಲ್ಲೂ ನೋಡಿಲ್ಲ ಸರ್ ಈ ತರ ಸಾಕಿರೋದು. ಅಲ್ಲ, ಸದ್ಯಕ್ಕೆ ಈಗ ಕೊಡ್ಬೇಕು, ಒಂದು 20 ಪೇರ್ಸ್ ಕೊಡ್ಬೇಕು. 20 ಜೊತೆ ಬರ್ತಾರೆ, ಬಂದು ತಗೊಂಡು ಹೋಗ್ತಾರೆ. ಸುತ್ತಮುತ್ತ ಎಲ್ಲ ಭಾಗದಿಂದನೂ ಬರ್ತಾರೆ ತಗೊಂಡು ಹೋಗ್ಲಿಕ್ಕೆ. ಹೌದು. ನೋಡಿ ಸ್ನೇಹಿತರೆ, ಇದೆಲ್ಲ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಎಲ್ಲ ಥರದ ಕಲರ್ಸ್ ಇದಾವೆ. ಇವರು ಒಂದು ಸ್ವಲ್ಪ ಏನಂದ್ರೆ ಶೋಕಿಗೋಸ್ಕರ ಸಾಕೊಂಡಿದ್ದಾರೆ. ಮರಿಗಳಾದ್ರೆ ಅದರಿಂದ ಬೇರೆ ಕಡೆ ಸೇಲ್ ಮಾಡ್ತಾರೆ ಅಷ್ಟೇ. ಇಲ್ಲಿ ಮನೆ ಹತ್ರ ಬಂದು ಕೇಳ್ದವ್ರಿಗೆ ನೋಡಿ ಈ ಥರ ಎಲ್ಲ ಅವಕ್ಕೆಲ್ಲ ಇರೋದಕ್ಕೆ ಉಳ್ಕೊಳ್ಳಿಕ್ಕೆ ಬಾಕ್ಸ್ ಅದೆಲ್ಲ ಮಾಡಿದ್ದಾರೆ. ಏನ್ ಸರ್ ಇದು ತುಂಬಾ ಪಾರಿವಾಳಗಳಿದಾವೆ. ಇದೆಲ್ಲ ಯಾವ ಪಾರಿವಾಳ, ಯಾವ ಜಾತಿ, ಏನು ಇದೆಲ್ಲ ರೇಸಿಂಗ್ ಪಿಜನ್ಸ್ ಅಂತ ಹೋಮರ್ ಜಾತಿಗೆ ಸೇರಿರೋದು. ಇದು ನಾವು ಕರ್ನಾಟಕ ರೇಸ್ ಕ್ಲಬ್ ಅಲ್ಲಿ ಇದ್ವಿ, ಪಿಜನ್ಸ್ ಹೋಮಿಂಗ್ ಪಿಜನ್ಸ್ ಫೆಡರೇಷನ್ ಅಲ್ಲಿ. ಸೊ ಇದೇನಾಗುತ್ತೆ ಅಂದ್ರೆ ನಾವು ವರ್ಷ ಒಂದು ರೇಸ್ ಇತ್ತು. ಈಗ ಸದ್ಯಕ್ಕೆ ಇಲ್ಲ ನನ್ನ ರೇಸ್ ಅಲ್ಲಿ, ಮುಂಚೆ ಮಾಡ್ತಾ ಇದ್ರಿ. ಅದು ಒಂಥರ ಹಾಬಿ, ಚೆನ್ನಾಗಿರ್ಲಿ, ಒಳ್ಳೆ ಚಟಗಳಲ್ಲಿ ಇದು ಒಂಥರ. ಇದೆಲ್ಲ ಏನ್ ಬರ್ತಾರೆ, ಬೇರೆಯವ್ರು ಬಂದು ತಗೊಂಡು ಹೋಗ್ತಾರೆ. ಇದು ಈಗ ಏನಂದ್ರೆ ಇವಾಗ ಬ್ರೀಡಿಂಗ್ ಆಗೋಗ್ಬಿಟ್ಟಿದೆ. ಇದೆಲ್ಲ ಫಸ್ಟ್ ರೇಸಿಂಗ್ ಲಾಫ್ಟ್ ಆಗಿತ್ತು, ಈಗ ಇದು ಬ್ರೀಡಿಂಗ್ ಲಾಫ್ಟ್ ಕನ್ವರ್ಟ್. ಬ್ರೀಡಿಂಗ್ ಗೋಸ್ಕರ ಇಟ್ಕೊಂಡಿದ್ದೀರಾ. ಯಾರೇ ಮರಿಗಳು ಈ ತರ ರೇಸಿಂಗ್ ಮರಿಗಳು ಪ್ಯೂರ್ ಜಾತಿ ಯಾರಿಗ್ ಬೇಕಾದ್ರೂ ಬಂದ್ರೆ ಇಲ್ಲಿ ಹೌದೌದು, ಖಂಡಿತ ಈ ತರ. ಎಷ್ಟಿದಾವೆ ಸರ್ ಇವೆಲ್ಲ ನಿಮ್ಮಲ್ಲಿ? ಎಷ್ಟಿರ್ಬೋದು ಅಂದಾಜು? ಈಗ ಇದೊಂದು 80-85 ಇದೆ. 80-85 ಜೊತೆ ಇದಾವೆ. ಹೌದು, ಮರಿಗಳು ಆದಂಗೆ ನೀವು ಹೊರಗಡೆ ಕೊಡ್ತಾ ಇರ್ತೀರಾ? ಹೌದೌದು, ಖಂಡಿತ. ನೋಡಿ ಸ್ನೇಹಿತರೆ, ಈ ತರ ನೋಡಿ ತುಂಬಾ ಇದಾವೆ. ಈ ತರ ಎಲ್ಲ ಪ್ಯೂರ್ ಜಾತಿಗಳಿವು. ಸರ್ ಇದು ಪರ್ಷಿಯನ್ ಕ್ಯಾಟ್ಸ್ ಅಂತ. ಇದಕ್ಕೆ ಏನಂದ್ರೆ ಇದರಲ್ಲಿ ಮರಿಗಳು ಬಿಟ್ರೆ ಕಾಸು ಮಾಡ್ಬೋದು. ಮತ್ತೆ ಇಲ್ಲಿ ಇಲಿಗಳು ಯಾವ್ದು ಇರಲ್ಲ, ಬೈಲಲ್ವಾ. ಸೊ ಮೇವುಗಳೆಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಇಟ್ಟಿರ್ತೀವಿ. ಇಲಿಗಳ ಕಾಟದಿಂದ ಇದನ್ನು ಐತೆ. ಈಗ ಸದ್ಯಕ್ಕೆ ಮರಿನೂ ಬಿಟ್ಟೈತೆ. ಎಷ್ಟು ಮರಿ ಬಿಟ್ಟಿದೆ ಸರ್ ಇದು? ಈಗ ಸದ್ಯಕ್ಕೆ 4 ಮರಿ ಬಿಟ್ಟಿದೆ, 2 ಮರಿ ತಗೊಂಡೋಗಾರ. ಇದು ಹೆಣ್ಣು, ಇದು ಗಂಡು. ಇದು ಕ್ರಾಸಿಂಗ್ ಗೋಸ್ಕರ ಇಟ್ಕೊಂಡಿದ್ದೀರಾ? ಹೌದೌದು, 2 ಮನೆ ಮಕ್ಕಳು. ಸರ್ ಎಲ್ಲಿಂದ ಸರ್ ಇದು ತಂದಿದ್ದು? ತುಂಬಾ ಚೆನ್ನಾಗಿದಾವೆ ಸರ್, ಕ್ಯೂಟ್ ಆಗಿದಾವೆ. ಸರ್ ಇದು ಕೇರಳದಿಂದ ತಂದಿದ್ದು. ಏನೋ ಚೆನ್ನಾಗಿರ್ತದೆ. ಇಲ್ಲ ಸರ್, ಎಲ್ಲ ನೋಡ್ತಾ ಇದೀವಲ್ಲ ಸರ್, ತುಂಬಾ ಎಲ್ಲಾ ತರದ ಬ್ರೀಡ್ ತಂದಿದ್ದೀರಾ. ಮನೆಯಲ್ಲಿ ಎಲ್ಲಾ ತರದ ಪ್ರಾಣಿ ಸಾಕಿದ್ದೀರಾ? ಅಲ್ಲ, ಒಂದಕ್ಕೊಂದು ಎಲ್ಲ ಇಂಟರ್ ಕನೆಕ್ಟಿವಿಟಿನೇ. ಇಲಿಗಳು ಬಂದು ಎಲ್ಲ ಹಾಳು ಮಾಡ್ತಾವಂತ ಇದು, ನಾಯಿಗಳು ರಕ್ಷಣೆಗೆ ಈ ತರ ಒಂದು ಬಾತುಕೋಳಿಗಳು, ಸೊಳ್ಳೆಗಳು ಬರ್ದಿರ್ಲಿ ಅಂತ. ಕೋಳಿಗಳು ಏನ್ ಸಾಕ್ತದೆ ಅಂದ್ರೆ ಎಲ್ಲ ಇನ್ಸೆಕ್ಟ್ಸ್, ಕ್ರಿಮಿಗಳೆಲ್ಲ ತಿನ್ಕೊಂಡಿರ್ತದೆ. ಹೆಂಗೋ ಅದನ್ನು ತಿಂತದೆ, ಮತ್ತೆ ಆರಾಮಾಗಿರ್ತದಲ್ಲ, ಕ್ಲೀನ್ ಆಗಿರ್ತದೆ. ನಮ್ಮ ಆರೋಗ್ಯ ಕಾಪಾಡ್ಕೊಂಡು. ಹೌದೌದು, ಎಲ್ಲ ಒಂದಕ್ಕೊಂದು ಲಿಂಕ್ ಸರ್ ಇದು. ಖಂಡಿತ. ತುಂಬಾ ಮುದ್ದಾಗಿದಾವ ಸರ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾವೆ ಮರಿಗಳು. ಯಾವ್ದು ಜಗಳಗಳು ಮಾಡಲ್ಲ, ನಾಯಿಗಳ ಜೊತೆ, ಬೆಕ್ಕುಗಳ ಜೊತೆ ಎಲ್ಲ
ಎಲ್ಲ ಜೊತೆ ಖುಷಿಯಾಗಿ ಎಲ್ಲ ಓಡಾಡ್ಕೊಂಡು ಇರ್ತವೆ. ಇವಾಗ ನಿಮ್ ನಾಯಿ ಬಂದ್ಬಿಟ್ಟು ಬೆಕ್ಕು ಕಡಿಯೋದಾಗ್ಲಿ ಆತರ ಯಾವ್ದು ಮಾಡೋದಿಲ್ಲ, ಎಲ್ಲ ಫ್ರೀಡಮ್ ಆಗಿ ಬಿಟ್ಬಿಟ್ಟು. ಹೌದೌದು, ಒಂದಕ್ಕೊಂದು ಯಾವ್ದು ಇದು ಪಾರಿವಾಳ ಹಿಡಿಯಲ್ಲ, ಯಾವ್ದು ಹಿಡಿಯಲ್ಲ, ಎಲ್ಲ ಜೊತೆಗೆ ಬೆಳೆದು ಬಂದಿರೋ. ಇವಾಗ ನಾವು ಬೇರೆ ಕಡೆ ಎಲ್ಲ ನೋಡ್ತೀವಿ ಸರ್, ಅವು ಬೆಕ್ಕು ಬಂದ್ಬಿಟ್ಟು ಪಾರಿವಾಳ ಕ್ಯಾಚ್ ಮಾಡೋದ್ ಮಾಡ್ತಾವ. ನಿಮ್ದು ರೂಢಿ ಆಗಿರೋದ್ರಿಂದ ಆತರ ಯಾವ್ದು ಮಾಡಿ ನೋಡಿ 100 ಚಿಲ್ಲರೆ ಪಾರಿವಾಳ ಇದಾವೆ. ಬೆಕ್ಕು ಪಾರಿವಾಳ ಗೂಡೊಳಗೆ ಹೋಗ್ತವೆ, ಇಲಿಗಳಂತ ಹಿಡಿಯಕ್ಕೆ ಏನೋ ಹೋಗುತ್ತೆ. ಪಾರಿವಾಳ ಕೂಡ ಭಯ ಪಡಲ್ಲ ಇವ್ ನೋಡಿದ್ರೆ. ಸೊ ಹಂಗ್ ರೂಢಿ ಆಗಿದೆ, ತುಂಬಾ ರೂಢಿ ಆಗ್ಬಿಟ್ಟಿದೆ. ಸುಮಾರು ವರ್ಷದಿಂದ ಸಾಕಿದಿರಲ್ಲ ಮರಿಯಿಂದ, ಆದ್ರಿಂದ ರೂಢಿ ಆಗ್ಬಿಟ್ಟಿದೆ ಸರ್. ಇದು ವೈಟ್ ಕಲರ್ ಸರ್, ಅದು ಇದು ಫುಲ್ ಗ್ರೇ ಕಲರ್. ಈಗ ಹಿಂಗೆ ಇತ್ತು ಬಾಲ ಎಲ್ಲ, ಸ್ವಲ್ಪ ಕಟಿಂಗ್ ಮಾಡಿದೀವಿ. ಸೊ ಬರುತ್ತೆ, ಫುಲ್ ಬಾಲ ಇರ್ತದೆ. ಸರಿ ಸರಿ ಸರ್, ಓಕೆ ಸರ್. ನೋಡಿ ಸ್ನೇಹಿತರೆ, ಸರ್ ಇದು ಈ ನಾಯಿಗಳ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಸರ್. ನೋಡಿ, ಇದು ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ ಸರ್. ಇದು ನಾಯಿಗಳು ಏನಕ್ಕೆ ಅಂದ್ರೆ ಇಷ್ಟೆಲ್ಲ ಇಟ್ಟ ಮೇಲೆ ಗಾರ್ಡಿಂಗ್ ಪರ್ಪಸ್ಗೆ ಇರಬೇಕು. ಸಂಜೆ 6:30 ಆದ್ರೆ ಇದನ್ನೆಲ್ಲ ಬಿಟ್ಬಿಡ್ತೀವಿ. 3 ನಾಯಿಗಳಿದೆ, ಮುಂಚೆನೆ ಒಂದ್ ಸುಮಾರು ನಾಯಿಗಳು ಇಟ್ಟಿದೆ, ಈಗ ಕೆಲವರು ಫ್ರೆಂಡ್ಸ್ಗಳು ಕೊಟ್ಟಿದ್ದೀನಿ. ಈಗ ಸದ್ಯಕ್ಕೆ ಇವಾಗ 3 ಇದೆ. 3 ಬಿಚ್ಬಿಟ್ಬಿಟ್ರೆ ಎಲ್ಲ ಗಾರ್ಡಿಂಗ್ ಪರ್ಪಸ್ ಕರೆಕ್ಟ್ ಆಗಿರ್ತದೆ, ಫೆನ್ಸ್ಡ್ ಕಾಂಪೌಂಡ್. ಸೊ ಇದಿದ್ರೆ ನಮ್ಗೊಂಥರ ಅದು ಸೇಫ್ಟಿ ಅನ್ನೋ ಲೆಕ್ಕದಲ್ಲಿ ಇರ್ತೀವಿ. ಸೊ ಏನಿಲ್ಲ. ಇದು ಯಾವ ಬ್ರೀಡ್ ಸರ್? ಇದು ಜರ್ಮನ್ ಶೆಪರ್ಡ್. ಇದು KCI ರಿಜಿಸ್ಟರ್ಡ್ ನಾಯಿ. ಇದು ವಿತ್ KCI ಪೇಪರ್ KCI ಪೇಪರ್ಸ್. ಓಕೆ, ಇದಕ್ಕೆ ಈಗ ಸದ್ಯಕ್ಕೆ 2.25 ವರ್ಷ ಆಗೈತೆ. ಓಕೆ ಸರ್, ಇದ್ರ ಬಗ್ಗೆ ಇದು ಯಾವ ಬ್ರೀಡ್, ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದು ಬಂದ್ಬಿಟ್ಟು ಚೇರ್ಸ್ ಅಂತ, ಇದು ಲ್ಯಾಬ್ರೇಟರ್. ಇದು KCI ರಿಜಿಸ್ಟರ್ಡ್. ಇದಕ್ಕೆ ಒಂದು 2.5 ವರ್ಷ ಆಗಿದೆ. 2.5 ವರ್ಷ ಆಗಿದೆ. ಸಂಜೆ ಆಗ್ತಿದ್ದಂಗೆ ಬಿಟ್ಬಿಡ್ತೀವಿ. ಇದು ಸರ್, ಇದು ನಮ್ಮ ಮುದ್ದಿನ ಮಗಳು, ಮನೆ ಮಗಳು. ಇದು ಪೆಟ್ ಕ್ವಾಲಿಟಿನೇ, ಇದು KCI ರಿಜಿಸ್ಟರ್ಡ್ ಅಲ್ಲ. ಆದ್ರೆ ಒಂದ್ 3 ಸಲ ಮರಿಗಳು ಬಿಟ್ಟಿದೆ. ಇಲ್ಲೇ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಹೌದಾ ಸರ್? ಇವಾಗ ಎಲ್ಲಾರು ನೀವೆಲ್ಲ ಆರ್ಗ್ಯಾನಿಕ್ ಮಾಡ್ತಾ ಇರೋದು, ಈ ಬಾಳೆಹಣ್ಣುಗಳು ಅದೆಲ್ಲ ಬೆಳೆದ್ರೆ ಈ ಮಾರ್ಕೆಟಿಂಗ್ ಮಾಡೋದು ಅದು ಇದು ಎಲ್ಲ ನೋಡಿದೀನಿ. ನಿಮ್ಮ ಫಾರಮ್ ಅಲ್ಲಿ ನೋಡಿದ್ರೆ ನೋಡಿ ಸರ್, ಇದೆಲ್ಲ ಇಲ್ಲಿ ಸುಮಾರು ಇದೆ. ಲಾಸ್ಟ್ ಬ್ಯಾಚ್, ಇದು 3ನೇ ಬ್ಯಾಚ್ 4ನೇ ಬ್ಯಾಚ್. ಗಿಡಗಳೆಲ್ಲ ತೆಗ್ದಿದ್ದಾಯ್ತು. ಈಗ ಸುಮ್ನೆ ಅಡಿಕೆಗಳಿಗೆ ಸ್ವಲ್ಪ ನೆರಳು ಬೀಳಲಿ ಅಂತ ಈಗ ಬಿಟ್ಟಿದ್ದೀರಿ. ಅದರಲ್ಲಿ 3ನೇದು 4ನೇದು ಬಂದಿರೋದು ಇಲ್ಲೇ ನಮ್ಮ ಹುಡುಗರೆಲ್ಲ ತಿನ್ಲಿ ಅಂತ ಬಿಟ್ಟಿರೋದು. ಇದು ಚಾಪ್ ಕಟ್ಟಿಂಗ್ ಮಿಷನ್ಗಳು. ಇಲ್ಲಿ ಮೇವು ದನಗಳಿಗೆ, ಕುರಿಗಳಿಗೆ ಎಲ್ಲಕ್ಕೂ ಮೇವು ಸಂಗ್ರಹಿಸೋದು ಎಲ್ಲ ಸಿಸ್ಟಮ್. ಇದು ಚಾಪ್ ಕಟ್ರಿ, ಇದೆಲ್ಲ ಹುಲ್ ಕಟ್ ಮಾಡೋದು. ಹೌದೌದು, ಇದೆಲ್ಲ ಹುಲ್ ಕಟ್ ಮಾಡೋದು. ಪ್ಲಸ್ ರೆಡಿ ಮಾಡಿರೋಂಥ ಮೇವೆಲ್ಲ ಎಲ್ಲ ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀವಿ. ಹಸುಗಳಿಗೆ ಆಗ್ಲಿ ಕುರಿಗಳಿಗೆ ಆಗ್ಲಿ ಎಲ್ಲ ಇಲ್ಲಿ ಚಾಪ್ ಮಾಡ್ಕೊಂಡು ಹೋಗಿ ಅಲ್ಲಿ ತಗೊಂಡು. ಹೌದಾ? ಸೊ ಈ ರೀತಿ. ಸರಿ ಸರಿ ಸರ್, ಕೊನೆಯದಾಗಿ ಇಲಿಗಳ ಕಾಟದಿಂದ ಎಲ್ಲಾನು ಡ್ರಮ್ ಲೆಕ್ಕದಾಗೆ ಮಡಗಿರ್ತೀವಿ. ಚೀಲದಲ್ಲಿ ಇಡೋದಿಲ್ಲ, ಯಾಕಂದ್ರೆ ಅದ್ರದ್ದು ಪಿಚ್ಕೆಗಳೆಲ್ಲ ಆಮೇಲೆ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ತರ. ಸರಿ ಸರಿ ಸರ್. ಸರ್, ಕೊನೆಯದಾಗಿ ರೈತರಿಗೆ ಏನ್ ಹೇಳ್ತೀರಿ ಸರ್ ನೀವು? ರೈತರಿಗೆ ಹೇಳೋದೇನಂದ್ರೆ, ಕಷ್ಟಪಡೋದಕ್ಕಿಂತ ಇಷ್ಟಪಟ್ಟು ಕಷ್ಟಪಡ್ರಿ, ಫಲ ಭಗವಂತ ಕೊಡ್ತಾನೆ ಅಲ್ವಾ? ಹೌದು. ಸೊ ಕೆಲವರು ಏನ್ ಮಾಡ್ತಾರೆ, ಸುಮ್ಮನೆ ಲಕ್ಷಾಂಗಟ್ಲೆ ಸಾಲ ಮಾಡಿಕೊಂಡು, ಬ್ಯಾಂಕ್ ಲೋನ್ ತಗೊಂಡು ಸಾಲ ಮಾಡ್ಕೊಂಡು ಹೈನುಗಾರಿಕೆ ಕುರಿಗಳು ಸಾಕಾಣಿಗೆ ಹೋಗ್ತಾರೆ. ಫಸ್ಟ್ ಒಂದು ತಗೊಳ್ರಿ, ಒಂದ್ 10 ಕುರಿಗಳು ತಗೊಳ್ರಿ, ಸಾಕ್ರಿ. ಅನುಭವ ಆದ್ಮೇಲೆ ಅದ್ರಲ್ಲಿ ಕಲೀರಿ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮಷ್ಟು ನೀವೇ ಹೋಗ್ತಾ ಇರ್ತೀರಾ, 100 ಗಂಟೆ ಹೋಗ್ತಾ ಇರ್ತೀರಾ. ಹೌದೌದು ಅಲ್ವರಾ? ಸಲಹೆಗಳು ಹಿರಿಯರಿಂದ ಪಡ್ಕೊಳ್ರಿ. ಅದರಿಂದ ಏನ ಗೊತ್ತಿಲ್ಲ ಅಂದ್ರೆ 4 ಕಡೆ ಹೋಗ್ಬಿಟ್ಟು ತಿಳಿದ್ಬಿಟ್ಟು ಮಾಡ್ರಿ. ಸುಮ್ಮನೆ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಇವತ್ತೆಲ್ಲ ತುಂಬಾ ಕಡೆ ಅದೇ ಆಗಿದೆ. ತುಂಬಾ ಖಾಲಿ ಶೆಟ್ಗಳು ಬಿದ್ದಿದೆ. 2 ತಿಂಗಳು ಮಾಡ್ತಾರೆ, ಬಿಟ್ಬಿಡ್ತಾರೆ. ಏನಂದ್ರೆ ಸಾಲ ಮಾಡ್ಬೇಡ್ರಿ, ಮತ್ತೆ ಅದ್ರಲ್ಲಿ ಆದಾಯ ಬರ್ತದಂತ ಮಾಡ್ಬೇಡ್ರಿ. ಕಷ್ಟಪಡ್ರಿ, ಫಲ ಹೆಸರು ಆದಾಯ ತಾನಾಗಿ ಬರ್ತದೆ. ಈಗಿನ ಯುವಕರಿಗೆ ಸುಮಾರು ಜನ ಬೆಂಗಳೂರು ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ ದುಡಿಮೆ ಮಾಡ್ಲಿಕ್ಕೆ. ಅವ್ರಿಗೆ ಮತ್ತೆ ಏನು ನೀವು ಇಲ್ಲಿ ನೀವು ಒಂದು ಮೆಸೇಜ್ ಕೊಡ್ತೀರಿ ಸರ್? ಸರ್, ಹಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ದುಡಿದು ಅವ್ರು PG ಕೊಡೋದು, ಮನೆ ರೆಂಟ್ ಕೊಡೋದು, ವಾಟರ್ ಬಿಲ್ ಕೊಡೋದು, ಕರೆಂಟ್ ಬಿಲ್ ಕೊಡೋದು, ಇನ್ನೊಬ್ರಿಗೆ ತಿನ್ಸಕ್ಕಂತಾನೆ ಬೆಂಗಳೂರಲ್ಲಿ ಹೋಗಿ ದುಡಿಯೋದು. ಹೌದು. ಏನೊಂದು 25,000 ಸಂಬಳ ತಗೊಂಡ್ರು 15,000 ಮೇಲೆ ಖರ್ಚಾಗ್ಬಿಡುತ್ತೆ. ಉಳಿದಿರೋದು 10,000. 10,000 ರೂಪಾಯಿ ನಿಮ್ಮ ಹಳ್ಳಿನಲ್ಲಿ ಆರಾಮಾಗಿ ದುಡಿಬೋದು. ಹೌದು ಸರ್, ಖಂಡಿತವಾಗಿ ದುಡಿಬೋದು, ಖುಷಿಯಾಗಿರ್ಬೋದು, ನೀವೇ ಯಜಮಾನ್ ಥರ ಇರ್ಬೋದು. ಇಷ್ಟು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಏನಂದ್ರೆ ಇಷ್ಟಪಟ್ಟು ಕಷ್ಟಪಡ್ರಿ, ಫಲ ಭಗವಂತ ಗ್ಯಾರಂಟಿ ಕೊಡ್ತಾರೆ. ಇಷ್ಟು.
ಮತ್ತೆ ಇದು ಎಲ್ಲ ಸರ್ ಇದೆಲ್ಲ ಲ್ಯಾಂಡ್ ನಿಮ್ದೆ? ಹೌದೌದು. ಏನೇನು ಹಾಕಿದಿರಿ ಸರ್ ಇಲ್ಲಿ? ಸರ್ ಇದೆಲ್ಲ ಮುಂಚೆ ಎಲ್ಲ ಬಾಳೆನೇ ಇತ್ತು, ತೆಗೆದುಬಿಟ್ಟು ಇವಾಗ ಇದೆಲ್ಲ ಬಾಳೆ ಹಾಕಿದ್ರಿ, ಇದೆಲ್ಲ ಇವಾಗ ದನಗಳಿಗೆಲ್ಲ ಮೇವು, ಕುದುರೆ ಮೆಂತ್ಯ, ಬೇಲಿ ಮೆಂತ್ಯ ಎಲ್ಲ ಹಾಕಿದಿರಿ ಸರ್? ಎಲ್ಲಾನು ಹಾಕಿದ್ದೀವಿ. ನೋಡಿ ಸ್ನೇಹಿತರೆ, ಇದೆಲ್ಲ ಇವ್ರ ಹಸುಗಳಿಗೆ ಮತ್ತೆ ಈ ಮೇಕೆ ಕುರಿ ಏನಿದೆ ಅದಕ್ಕೆಲ್ಲ ಹುಲ್ ಬೆಳ್ಕೊಳ್ಳಿಕ್ಕೆ ಇದೆಲ್ಲ ಮಾಡಿದ್ದಾರೆ. ಇದು ನೋಡಿ, ಬೇಲಿ ಮೆಂತ್ಯ, ಕುದುರೆ ಮೆಂತ್ಯ ಎಲ್ಲ ಪ್ರತಿಯೊಂದು ಹುಲ್ ಬೆಳೆದಿದ್ದಾರೆ. ಮತ್ತೆ ಈ ಕಡೆ ಬಂದ್ಬಿಟ್ಟು ಅಡಿಕೆ. ಸರ್ ಇದು ಅಡಿಕೆ ಮತ್ತೆ ಏನ್ ಸರ್ ಇದು? ಬಾಳೆ. ಅಡಿಕೆ ಮತ್ತೆ ಬಾಳೆ ಮತ್ತೆ ಅಗಸೆ. ಇದು ಕುರಿಗಳಿಗೆ ಮೇವಾಗುತ್ತೆ, ಬಾಳೆ ಆಗುತ್ತೆ. ಈ ಅಡಿಕೆ ಸಸಿಗಳನ್ನ ನಟ್ಬಿಟ್ಟು ಎಲ್ಲ ಒಂದ್ 2 ವರ್ಷ ಆಯ್ತು. ಎರಡು ಬ್ಯಾಚ್ ಬಾಳೆನೂ ತಗೊಂಡು ಮಾರಿದಾಯ್ತು. ಇದು 3ನೇದು 4ನೇ ಸುಮ್ನೆ ನೆರಳಿರ್ಲಿ ಅಂತ ಬಿಟ್ಟಿದೀವಿ. ಇದು 1 ವರ್ಷ ಆದ್ಮೇಲೆ ಅದೆಲ್ಲ ತೆಗೆದು ಬಿಡ್ತೀವಿ. ಮತ್ತೆ ಸೆಂಟ್ರಲ್ ಅಗಸೆಗಳಿದೆ. ಸರ್ ಇದೇನು ಅಗಸೆ ಇಟ್ಟಿದಿರಲ್ಲ, ಇದು ಯಾವ ತರ ಕಾನ್ಸೆಪ್ಟ್, ಏನು ಪ್ಲಾನ್ ಇದ್ರದ್ದು? ಒಂದೇ ಲೈನ್ ಅಲ್ಲಿ ಇದು ನೆರಳು ಆಗುತ್ತೆ ಮತ್ತೆ ಮೇವು ಆಗುತ್ತೆ. ಕುರಿ ಈ ಮೇವು ಹಾಕಿದ್ರೆ ಕುರಿಗಳು ತುಂಬಾ ಭಾರಿ ಚೆನ್ನಾಗಿ ಬರ್ತದೆ. ನಾವು ತಿಂದ್ರೇನೆ ಒಳ್ಳೇದಾಗುತ್ತೆ. ವಾರಕ್ಕೊಂದ್ಸಲ ತಿಂದ್ರೆ ಅಗಸೆ ಸೊಪ್ಪು ಭಾರಿ ಒಳ್ಳೇದು ನಮ್ಮ ದೇಹಕ್ಕೂ. ಹೌದೌದು, ಬೇಯಿಸ್ಕೊಂಡು ತಿಂತಾರೆ. ಕಾಯಿ, ಅಗಸೆ ಕಾಯಿದು, ಹೂದು, ಹೌದೌದು, ಎಲ್ಲಾ ತರದ್ದು ಪಲ್ಯಗಳು ಮತ್ತೆ ಸಾಂಬಾರು ಕ್ಯಾಲ್ಸಿಯಂ, ಫಾಸ್ಫರಸ್ ಯಾವ್ದ್ರಲ್ಲೂ ಇಲ್ಲ. ನುಗ್ಗೆಕಾಯಿ ವೆರೈಟಿನೇ, ನುಗ್ಗೆ ಸೊಪ್ಪು ವೆರೈಟಿನೇ ನಮ್ಮ ದೇಹಕ್ಕೆ ಭಾರಿ ಒಳ್ಳೇದು. ಸೊ ವೇಸ್ಟ್ ಆಗಬಾರ್ದು ಅಂತ ಒಂದೇ ಲೈನಲ್ಲಿ ಅದೆಲ್ಲ ಇಟ್ಕೊಂಡ್ರೆ ಅದಕ್ಕೆ ನೆರಳು ಸಿಗ್ತದೆ. ಅಡಿಕೆಗೆ ಇನ್ನೊಂದು 2 years ಇರ್ಬೋದು. ಅಡಿಕೆ ಮೇಲೆ ಬಂದ್ಮೇಲೆ ಇದೆಲ್ಲ ತೆಗೆದ್ಬಿಡ್ತೀವಿ. ಹೌದೌದು. ಇವಾಗ ಇದು ನಿಮ್ಗೆ ಈ ಅಡಿಕೆ ಇಕ್ಕಿರೋದ್ರಿಂದ ಇವಾಗ ನೋಡಿ, ಇದು ಬರೋದು ಫಸ್ಲು ತುಂಬಾ ಲೇಟು, ಅದ್ರಲ್ಲೇ ಬಾಳೆ ಬೆಳ್ಕೊಂತ ಇದ್ದೀರಾ, ಮತ್ತೆ ಕುರಿಗೆ ಇದ್ರಲ್ಲೇ ಮೇವನ್ನು ಬೆಳ್ಕೊಂತ ಇದ್ದೀರಾ. ಇನ್ನು ತರಕಾರಿಗಳು ಅದೆಲ್ಲ ಕೆಳಗಡೆ ಮಾಡ್ಕೊಂಡಿದ್ದೀರಾ? ಕೆಳಗಡೆ ತರಕಾರಿಗಳು ಅಲ್ಲಿ ಬೆಳ್ಕೊ ಎಲ್ಲ ಪ್ರತಿಯೊಂದು ನಿಮ್ಮ ಮನೆಗೆ ಬೇಕಾಗಿರೋ ತರಕಾರಿಗಳೆಲ್ಲ ಇಲ್ಲೇ ಮಾಡ್ಕೊಂತೀರಾ? ಸರಿ ಸರ್, ಧನ್ಯವಾದಗಳು ಸರ್. ಎಲ್ಲ ತರದ ಮಾಹಿತಿ ತಿಳಿಸ್ಕೊಟ್ರಿ ನಮ್ಗೆ. ನಾನು ಹೇಳೋದೇನಂದ್ರೆ, ದುಡುಕಿ ಯಾವುದು ಮಾಡಕ್ ಹೋಗ್ಬೇಡ್ರಿ, ಅದರಲ್ಲಿ ಅನುಭವ ತಗೊಳ್ರಿ, ಆಮೇಲೆ ಮುಂದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ರಿ. ಯಾವುದೇ ಆಗ್ಲಿ ಯುವಕರಿಗೆ ಏನ್ ಹೇಳ್ತೀರಾ, 4 ಕಡೆ ಓಡಾಡಿ ಪ್ರಾಮಾಣಿಕವಾಗಿ ನೀವು ವಿಸಿಟ್ ಕೊಟ್ಟು ನೀವು ಏನೇ ಆಗ್ಲಿ ಮುಂದೆ ಹೋಗಿ. ಡಿಪೆಂಡೆನ್ಸಿ ಮೋಡಕ್ ಹೋಗ್ಬಾರ್ದು. ಕೆಲಸದವ್ರನ್ನ ಇಟ್ಕೊಂಡು ಅವ್ರು ಮಾಡಿದ್ರೇನೆ ಆಗುತ್ತೆ ಅಂತ ನೀವೆಲ್ಲ ಇರೋದು, ಅವ್ರು ಮಾಡೋದು ಅದು ಸರಿ ಹೋಗಲ್ಲ. ಗಾದೆ ಮಾತೈತೆ, ಹಾಳು ಮಾಡೋದು ಹಾಳೆ. ಸೊ ನೀವು ಪ್ರತ್ಯೇಕ ಇದ್ದು ಜೊತೆಲಿದ್ದು ನೀವು ಮಾಡ್ರಿ, ಜೊತೆಗೆ ಮಾಡಿಸ್ಕೊಳ್ರಿ, ಜನಗಳನ್ನ ಸೇರಿಸ್ಕೊಳ್ರಿ, ಕಲಿಸಿ ಮಾಡ್ರಿ. ಎಲ್ಲ ಜೊತೆಗಿದ್ದು ಮಾಡಿದ್ರೇನೆ ಏನನ್ನ ಫಲಕಾರಿ ಆಗೋದು. ಓಕೆ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಎಲ್ಲ ನಮ್ಗೆ ಅಷ್ಟು ದೂರದಿಂದ ಬಂದಿರೋದಕ್ಕೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ತುಂಬಾ ಥ್ಯಾಂಕ್ಸ್. ಓಕೆ ಸರ್, ವೆಲ್ಕಮ್ ಸರ್.